ಒಂದು ಊರಲ್ಲಿ ನಮ್ಮ ಸೀಬ ಹೇಳ್ಕೊಟ್ಟಿದ್ರು, ಒಂದು ಊರಲ್ಲಿ ಒಬ್ಬ ರಾಜ ಊರವ್ರಿಗೆಲ್ಲ ಅಡಿಗೆ ಮಾಡಿ ಊಟ ಹಾಕ್ಸ್ಬೇಕಂತ ಅನ್ಕೊಂಡು. ಒಬ್ಬ ರಾಜ ಏನ್ ಅನ್ಕೊಂಡ್ರು, ಊರಲ್ಲಿ ಇರತಕ್ಕಂಥ ಎಲ್ಲ ಜನರಿಗೆ ಒಳ್ಳೆ ಅಡಿಗೆ ಮಾಡಿ ಊಟ ಹಾಕ್ಸ್ಬೇಕು ಅಂತೇಳಿ ಒಂದು ದೊಡ್ಡ ಮೈದಾನದಲ್ಲಿ ಏನ್ ಮಾಡಿದ್ರು, ಅಡಿಗೆ ಮಾಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಡಿಗೆ ಮಾಡಿಸ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಭಟ್ರೆಲ್ಲ ಅಡಿಗೆ ಮಾಡ್ತಾ ಇದ್ರು. ಅಡಿಗೆ ಮಾಡುವಂತ ಸ್ಥಳದಲ್ಲಿ ಏನ್ ಹಾಕಿಲ್ಲ, ಮೇಲ್ಗಡೆ ಶಾಮಿಯಾನ ಹಾಕಿಲ್ಲ, ಏನು ಟೆಂಟ್ ಹಾಕಿಲ್ಲ ಮೇಲೆ, ಹಂಗೆ ಅಡಿಗೆ ಮಾಡ್ತಾ ಇದ್ರು. ಬಯಲಲ್ಲಿ ದೊಡ್ಡ ಅಡಿಗೆ ಅಲ್ಲ, ಎಲ್ಲಾರ್ಗು ಮಾಡೋದು ಒಳ್ಳೆ 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 ಅಡಿಗೆ ರೆಡಿ ಆಗ್ತಾ ಇದ್ರು, ಅಡಿಗೆ ಮಾಡ್ತಾ ಇದ್ರು. ಓಕೆ, ಅಡಿಗೆ ಮಾಡ್ತಾ ಇರುವಾಗ ಒಂದು ಹದ್ದಿ ಏನ್ ಮಾಡಿದೆ, ಒಂದ್ ಕಡೆ ಹಾವು ಸತ್ತೋಗಿತ್ತು. ಆ ಹಾವನ್ನ ಎತ್ಕೊಂಡು ಏನ್ ಮಾಡ್ತದೆ, ಬಾಯಲ್ಲಿ ಕಚ್ಕೊಂಡದು ಮೇಲೆ ಹಾಕೊಂಡು ಹೋಗ್ತಾ ಇದೆ. ಆ ಹದ್ದಿಗೆ ಏನೋ ಆಹಾರ ಬೇಕು ಪಾಪ, ಅದರ ಆಹಾರವನ್ನ ಅದು ಸೇಕರಣೆ ಮಾಡಿಕೊಂಡು ಅದು ತೆಗೆದುಕೊಂಡು ಅದು ಹೋಗ್ತಾ ಇದೆ ಅದರ ಗೂಡಿನ ಕಡೆಗೆ. ಹೋಗುವಾಗ ಹಾವಿನ ಬಾಯಿಂದ ಏನಾಗ್ತದೆ, ಅದರ ಜೊಲ್ಲು ಅಥವಾ ವಿಷ ಅಲ್ಲಿಂದ ಕೆಳಗೆ ಸೋರ್ತಾ ಇದೆ. ಅದೇ ಏನ್ ಮಾಡಿತ್ತು, ಅಡಿಗೆ ಪಾತ್ರೆಯ ಮೇಲ್ಗಡೆ ಮೇಲಾಡ್ತಾ ಇದೆಯಲ್ಲ, ಹೋಗುವ ಸಂದರ್ಭದಲ್ಲಿ ಏನಾಗಿದೆ, ಹಾವಿನ ಬಾಯಿಂದ ಅದರ ವಿಷ ಎಲ್ಲ ಅಡಿಗೆಯ ಒಳಗಡೆ ಬಿತ್ತು. ಅಲ್ಲೆಲೂಯಾ. ಅಡಿಗೆ ಒಳಗಡೆ ಬಿದ್ದಾಗ ಏನಾಯ್ತು ಅವ್ರಿಗೆ ಗೊತ್ತಿಲ್ಲಲ್ಲ. ಎಲ್ಲ ಅಡಿಗೆ ಆಯ್ತು, ಊಟವನ್ನ ತಗೊಂಡು ಎಲ್ಲ ಜನರಿಗೆ ಬಡಿಸಿದ್ರು. ಜನ ಒಮ್ಮೆಲೆ ಬಹಳಷ್ಟು ಜನ ವಿಷವನ್ನ ಕಾರಿ ಸತ್ತು ಬೀಳ್ತಾರೆ. ಬಹಳಷ್ಟು ಜನ ಕೊಡ್ತದ. ಯಾಕೆ? ಸುಂದರವಾದ ಅಡಿಗೆ ಮಾಡ್ತಾರೆ. ರಾಜನ ಹೃದಯ ಏನು, ಎಲ್ಲ ಜನರಿಗೆ ಒಳ್ಳೆ ಔತಣ ಕೊಡ್ಬೇಕಂತ ಆಸೆ. ಭಟ್ರಿಗೇನು ಚೆನ್ನಾಗಿ ಅಡಿಗೆ ಮಾಡಿ ಊಟ ಬಡಿಸ್ಬೇಕಂತ ಎಲ್ಲವನ್ನ ಮಾಡ್ಯಾರ. ಈಗ ಆ ವಿಷದ ಊಟ ತಿಂದು ಅವ್ರು ಸತ್ರು. ಹಾಗಾದ್ರೆ ಈ ಸಾವಿಗೆ ಕಾರಣ ಯಾರು? ರಾಜನ ಮನಸ್ಸಿನ ಪಾಪ ಅಂತ ಹಾವು ತಂದಿಲ್ಲ, ವಿಷ ಹಾಕಿಲ್ಲ, ಅವನಿಗೆ ಮನಸ್ಸೇನು ಊಟ ಕೊಡ್ಬೇಕು. ಅಥವಾ ಭಟ್ರದ ಹದ್ದಿಂದು ಹದ್ದು ಏನಾದ್ರು ಅಲ್ಲಿಗ ವಿಷ ಹಾಕ್ಬೇಕಂತ ತಂದದು. ಅದ್ರ ರಸ್ತೆಯಲ್ಲಿ ಅದು ಏನ್ ಮಾಡ್ತಾ ಇದ್ರ ಮೇಲ ಅದ್ರದ್ದು ಊಟ ತಗೊಂಡು ಅದು ನಡೆದಲ್ಲ. ಹಾವಿಂದ ಏನಾದ್ರು ತಪ್ಪ? ಆಲ್ರೆಡಿ ಪಾಪ ಅದು ಸತ್ಯ ಹೋಗಿ. ಹಾಗಾದ್ರೆ ಯಾರು ತಪ್ಪು ಗೊತ್ತಿಲ್ಲ. ಅದೇ ಜವಾಬ್ದಾರಿ ಯಾರು? ರಾಜಂದು. ಅದೇ ಏನ್ ಜವಾಬ್ದಾರಿ ವಹಿಸ್ಕೋಬೇಕಿತ್ತು? ಟೆಂಟ್ ಹಾಕ್ಬೇಕಿತ್ತು. ಹಾಗಾದ್ರೆ ಈಗ ಆತನಿಗೆ ಏನ್ ಕಾಣಿಸ್ತಿದಂತ ಮ್ಯಾಲಿಂದ ಹಾವು ಬರ್ತದ, ವಿಷ ಬೀಳ್ತದ ಅಂತ ಕಲ್ಪನೆ ಮಾಡಿದ ಇಲ್ಲ. ಅಂದ್ರೆ ಇದು ನ್ಯಾಯ ತೀರ್ಪಿನ ದಿನದಲ್ಲಿ ದೇವರ ಹತ್ರ ನಡೀತಾ ಇದೆ ಅಂತ. ಅಷ್ಟು ಜನ ಸತ್ತೋದ್ರಲ್ಲ, ಈಗ ಆ ತಪ್ಪನ್ನ ಯಾರ ಮೇಲೆ ಹಾಕ್ಲಿ ಅಂತ ಕೇಳಿದ್ರು. ಅಂದ್ರೆ ರಾಜನ ಮೇಲೆ ಹಾಕ್ಲಾ, ರಾಜನ್ ಗೊತ್ತಿಲ್ಲ. ಹದ್ದಿನ ಮೇಲೆ ಹಾಕ್ಲಾ, ಅದು ಊಟ ತಗೊಂಡು ನಡೆದಲ್ಲ. ಹಾವು ವಿಷಕಾರಿ ಹಾಕ್ಬೇಕ, ದೇವರ ಸೃಷ್ಟಿ ಮಾಡೋಣ ಅದು ವಿಷಕಾರಿ ಹಾಕಿ ಅದ್ರ ಮೇಲೆ ಹೆಂಗ ಹಾಕ ಏನ್ ಮಾಡ್ಬೇಕಂತ ಅವಾಗ ದೇವ್ರು ಹೇಳಿದ್ರಂತ, ಬಾಯಲ್ಲಿ ನಾನು ಒಬ್ಬ ವ್ಯಕ್ತಿ ತೋರಿಸ್ತೇನೆ, ಆ ವ್ಯಕ್ತಿ ಮೇಲೆ ಆಗ ಯಾರಪ್ಪ ಇವ್ರನ್ನೆಲ್ಲ ಬಿಟ್ಟು ಮತ್ಯಾರು ಅಂತ ಹೇಳುವಾಗ ಊರ ಬಾಗಿಲಲ್ಲಿ ಒಬ್ಬ ಅಜ್ಜಿ ಕೂತಿಲ್ಲ. ಊರ ಬಾಗಿಲಲ್ಲಿ ಯಾರು ಕೂತಿದ್ರು? ಒಬ್ಬ ಅಜ್ಜಿ ಕೂತಿದ್ರು. ಆ ಊರೊಳಗಡೆ ಬರ್ತಾರಲ್ಲ ಜನ, ಬರೋರಿಗೆಲ್ಲ ಹೇಳ್ತಾ ಇದಾರ, ನೋಡ್ರಿ ಊರೊಳಗಡೆ ಹೋಗ್ರಿ, ಆದ್ರೆ ರಾಜನ ಮನೆಗೆ ಮಾತ್ರ ಹೋಗ್ಬೇಡ್ರಿ, ರಾಜನ ಮನೆಗೆ ಮಾತ್ರ ಹೋಗ್ಬೇಡ್ರಿ, ಯಾಕಂದ್ರೆ ರಾಜ ವಿಷ ಹಾಕ್ಸಾಯಿಸ್ಬಿಟ್ಟು. ಹಾಗೆ ಏನ್ ಹೇಳ್ದ, ರಾಜನ ಬಳಿ ಮಾತ್ರ ಹೋಗ್ಬೇಡ್ರಿ. ಲಾಸ್ಟ್ ಟೈಮ್ ಅಡಿಗೆ ಮಾಡಿಸಿದಾಗ 1000 ಮಂದಿ ಸತ್ತೋಗ್ಯಾರ. ಅಲ್ಲಿ ಹೋದವ್ರು ಯಾರು ಬದುಕಿ ಬರಲ್ಲ, ಅವ್ರ ಕಂಪಸ್ಲಿ ರೋಡಗೆ ಬೀಳ್ತಾರ ಸತ್ತು. ನೀವ್ ಯಾರು ಅವ್ರ ಮನೆಗೆ ಹೋಗ್ಬಿಡತ್ತ. ದೇವ್ರ ಹೇಳದಂತ ನೋಡು, ಏನ್ ನಡೆದಂತ ಆಕಿ ಸತ್ಯ ಗೊತ್ತಿಲ್ಲ, ಯಾರು ತಪ್ಪಂತ ಗೊತ್ತಿಲ್ಲ, ಆದ್ರ ಅಚ್ಚುಕಟ್ಟಾಗಿ ಊರವ್ರಿಗೆಲ್ಲ ಹೇಳ್ತಾರ ಆಕಿ ಮೇಲೆ ಹಾಕಿಲ್ಲ. ಹಾಗೆ ಒಂದು ಸಭೆಗಳ ಬಗ್ಗೆ ಅನೇಕರು, ಕುಟುಂಬಗಳ ಬಗ್ಗೆ ಅಮ್ಮನ ಹತ್ರ ಹೋದ ಮುಗಿದ ನಿನ್ ಕತೆ, ಅವ್ರ ಜೊತೆ ಕಷ್ಟ ಹೇಳ್ಕೊಂಡೆ, ಅವ್ರಿಗೆಲ್ಲ ಹೇಳ್ಬಿಡ್ತಾರೆ, ಅವ್ರನ್ನ ಹೋಗಿ ಹೇಳ್ಕೊಂಡಿದ್ದೆ, ಅಯ್ಯೇ ಅವ್ರ ಸವಾಸ ಮಾಡಿದೆ ನೀನು. ಅಲ್ಲೆಲೂಯ್ಯ. ಇದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬಾರ್ದು. ಮ್ಯಾಲೆ ಗೊತ್ತು ಯಾರ ಮೇಲೆ ಹಾಕ್ಬಿಟ್ಟು ಯಾವ ತಪ್ಪರ ಯಾರು ಯಾವ ನ್ಯಾಯವನ್ನ ಕೊಡಬೇಕೆಂಬುದಾಗಿ ದೇವರಿಗೆ ಗೊತ್ತಾಗ ನಮ್ಮ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಅಲ್ಲೆಲೂಯ್ಯ. ಅದಕ್ಕೆ ನಾವು ಅಂದ್ಕೊಳ್ತೇವೆ ಎಲ್ಲೋ ಇರ್ತದ ಆ ತಪ್ಪಿಲ್ಲ ಹೊಣೆಯನ್ನು ಒತ್ಕೊಡೋ ವ್ಯಕ್ತಿ ಅಂದ್ರೆ ಮಾತಾಡೋರು ಮಾತಾಡ್ತಾ ಇರ್ಲಿ, ಮಾತಾಡೋರು ಮಾತಾಡ್ತಾ ಇರ್ಲಿ, ನಮ್ಮ ಪಡೆ ನಾವು ಭಾಗಿಸ್ಬೋದು. 1 ಫೇಲ್ ಆಗಲಿ, 2 ಫೇಲ್ ಆಗಲಿ, 3 ಫೇಲ್ ಆಗಲಿ, ದೇವರ ಯಜ್ಞವನ್ನ ಕಟ್ಟಿದ ಮೇಲೆ ಕೂಡ ದೇವರ ಆಶೀರ್ವಾದ ಮಾಡಿದ ಮೇಲೆ ಇಸಾಕನ ಏನ್ ಮಾಡಲಿಲ್ಲ, ಬಾವಿ ಕೊಡೋದು. ಹಾಗೆ ನನಗೆ ದೇವರ ಆತ್ಮ ಮಾತಾಡಿದ, ಮಗ ಶೆಡ್ ಹಾಕಿದ ಮೇಲೆ ಬಾವಿ ಕೊಡೋದು ಬಿಟ್ರಿ ಏನಾಗಲ್ಲ, ಸಭೆ ಆಗಿದ ಮೇಲೆ ಏನ್ ಮಾಡಿದ್ರಿ, ಬಾವಿ ಕೊಡೋದು ಬಿಟ್ರಿ. ಹೋಗ್ರಿ ಹಳ್ಳಿಗಳಿಗೆ ಬಾವಿ ಕೊಡ್ರಿ, ಸ್ತೋತ್ರ ಮಾಡ್ರಿ, ಹಳ್ಳಿಗಳಿಗೆ ಪ್ರಯತ್ನ ಮಾಡ್ರಿ.
ಒಂದು ಕುಟುಂಬ ಅದನ್ನ ಹೋಗರಷ್ಟು ಚಿಂತೆ ಮಾಡಬೇಡ. ಒಂದು ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ. ಅಲ್ಲೊಂದು ಬಾವಿ ತೋಡು, ದೇವರೊಂದು ದೊಡ್ಡ ಬಾವಿ ಕೊಟ್ಟಾನ, ವಿಶಾಲವಾದ ಸ್ಥಳ ಆಯ್ತು, ಹುಟ್ಟಿನ ಆರಾಧನೆ ಮಾಡ್ತು ಅಂತೇಳಿ ಜಮ್ಮತ್ತ ಇರಬಾರ್ದು. ಮತ್ತೊಂದು ಕಡೆ ಹೋಗಿ ಯಜ್ಞವೇದಿನ ನಾವು ಕಟ್ಟಬೇಕಾಗುತ್ತೆ. ದೇವರು ಕೊಡುವಂತ ದರ್ಶನ ತೆಗೆದುಕೊಳ್ಳೋಣ. ಸಮಯ ಇರುವಾಗ ಹಳ್ಳಿಗಳಿಗೂ ಅಥವಾ ಕುಟುಂಬಗಳಿಗೂ ನಿಮ್ಗೆ ಯಾರಾದ್ರೂ ಅವಕಾಶಗಳು ಸಿಕ್ಕಿದ್ರೆ, ನಾನು ಸ್ಟಾರ್ಟಿಂಗ್ ಸೇವೆಯಲ್ಲಿ ಚಿನ್ನಮಟ್ಟು ಇಲ್ಲಿ 3-4 ಕಡೆ ನಾವು ಸೇವೆಗೆ ಹೋಗ್ಬೇಕು, ನಡೆಯಕ್ಕೆ ಸಾಕಾಗೋದು, ಬೇಜಾರು ಮಾಡ್ಕೊಳ್ತೀವಿ. ಅಂತ ಸೇವೆ ನಮ್ಗೆ ಬೇಕು ಸ್ವಾಮಿ. ನಾವು ಸಿದ್ಧವಾಗಿದ್ದೇವೆ ಬಾವಿ ತೋಡ್ಲಿಕ್ಕೆ ಸ್ವಾಮಿ, ನೀನು ಕರೆ ಕೊಡಿ, ಯಾವ ಸ್ಥಳಕ್ಕೆ ಹೋಗ್ಬೇಕು, ಯಾರ ಮನೆಗೆ ಹೋಗ್ಬೇಕು, ಯಾವ ಹಳ್ಳಿಗೆ ಹೋಗ್ಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ. ಸಾಕನಂತೆ ನಮ್ಮನ್ನು ಕೂಡ ದೇವರು ನಮ್ಮ ಸಂಗಡ ಇರಬೇಕಂದ್ರೆ ಆತನ ಚಿತ್ತವನ್ನು ನಾವು ಮಾಡಬೇಕಾಗಿದೆ. ಹಲ್ಲೆಲೂಯಾ.